ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಏನಿವತ್ತು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಬಿಜೆಪಿ ವಿರುದ್ಧ ಮತ ಚಲಾಯಿಸಬೇಕು, ಬಿಜೆಪಿಯನ್ನು ಸೋಲಿಸಬೇಕು ಅಂತೇಳಿ ನಾವು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮಾನ್ಯ ಮತದಾರರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಮತ್ತು ಬಹಳ ಪ್ರಮುಖವಾದಂಥ ಉದ್ದೇಶ ಏನು ಪ್ರಸ್ತುತ 10 ವರ್ಷಗಳಿಂದ ಏನು ಅಧಿಕಾರದಲ್ಲಿದೆ ನರೇಂದ್ರ ಮೋದಿ ಅವರ ಸರ್ಕಾರ 2014ರಿಂದ ಇಲ್ಲಿವರೆಗೆ ಅವ್ರು ಮಾಡಿರುವಂಥ ಕೆಲಸಗಳು, ಜನರಿಗೆ ಕೊಟ್ಟಿರುವಂಥ ಆಶ್ವಾಸನೆಗಳು, ಅದರ ಆಧಾರದ ಮೇಲೆ ಮತ ಕೇಳಬೇಕಾ ಬೇಡವಂತ ಜನ ಯೋಚನೆ ಮಾಡಬೇಕು. ಇವತ್ತು ಬಿಜೆಪಿ ಮತ ಕೇಳ್ತಾ ಇರುವಂಥದ್ದು ಧರ್ಮದ ಆಧಾರದ ಮೇಲೆ, ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಜನರಲ್ಲಿ ಮತ ಕೇಳ್ತಾರೆ. ಅಭಿವೃದ್ಧಿ ವಿಚಾರದ ಮೇಲೆ ಅಭಿವೃದ್ಧಿ ಮಾಡಿದ್ವಿ, ನಾವು ಇಂಥ ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳಿ ಇವತ್ತು ಮೋದಿಯವರು ಮತ ಕೇಳ್ತಾ ಇಲ್ಲ. ಇದ್ರು ಕೂಡ ನಾನು ಏನು ಕೆಲಸ ಮಾಡಿದ್ದೀನಿ 10 ವರ್ಷದಲ್ಲಿ ಅಂತ ಹೇಳಿ ಯಾರು ಹೇಳ್ತಾನೆ ಇಲ್ಲ. ಬರೀ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಮತ ಕೇಳ್ತಾರೆ. ಒಂದು ಅಪಾಯ ಏನಿದೆ ಇವತ್ತು ನೋಡಿ, ಸಂವಿಧಾನಕ್ಕೆ ಗಂಡಾಂತರ ಬಂದಿದೆ, ಇವತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ. ಸಂವಿಧಾನವನ್ನು ನಾಶ ಮಾಡ್ತೀನಿ ಅಂತೇಳಿ ಅದರ ಅಭ್ಯರ್ಥಿಗಳು ಇವತ್ತು ಹೇಳ್ತಾ ಇದ್ದಾರೆ. ಮತ್ತೆ ಜ್ಯೋತಿ ಅಂತೇಳಿ ಒಂದು ದೆಹಲಿಯ ಒಬ್ಬರ ಪ್ರತಿನಿಧಿ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಅಂತೇಳಿ ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಿಕೆ ಅಂತೇಳಿ ಘಂಟಾಘೋಷವಾಗಿ ಚುನಾವಣಾ ಪ್ರಚಾರದಲ್ಲಿ ಘೋಷಣೆ ಆಗ್ತದೆ ಅವರು. ಸೊ ಇದೆಲ್ಲ ನಾವು ನೋಡ್ತಾ ಇದ್ದಾರೆ. ನಾವು ಅರಿವಿನಿಂದ ಪ್ರಜ್ಞಾವಂತಿಕೆಯಿಂದ ಮತ ಚಲಾಯಿಸಬೇಕು ಈ ಬಾರಿ ಚುನಾವಣೆ. ಇಲ್ಲ ಅಂತಂದ್ರೆ ಮುಂದಿನ ಅಪಾಯ ಏನು ಅನ್ನೋದು 2029ಗೆ ಚುನಾವಣೆ ನಡೆಯುವುದಿಲ್ಲ. ಮೋದಿಯವರ ಅಜೆಂಡಾದಲ್ಲಿ 2024ಕ್ಕೆ ನಮಗೆ ಮತದಾನ ಮಾಡಲಿಕ್ಕೆ ಅವಕಾಶನೇ ಇರುವುದಿಲ್ಲ. ಇದನ್ನು ನಾವು ಮನಗಾಣಬೇಕು. ಸರಿ, 2029ಕ್ಕೆ ನಮಗೆ ಮತದಾನ ಮಾಡುವ ಹಕ್ಕನ್ನೇ ಕಿತ್ಕೊಳ್ಳುವಂಥ ಉದಾಹರಣೆಯನ್ನು ಬಿಜೆಪಿ RSS ಇದನ್ನು ಅಜೆಂಡಾದಲ್ಲಿ ಇಟ್ಕೊಂಡಿದೆ. ನಮಗೆ ಒಂದೇ ಅವಕಾಶ ಇರುವಂಥದ್ದು ಸಂವಿಧಾನ ಉಳಿಸಕ್ಕೆ, ಇದು ಕಡೆಯ ಅವಕಾಶ. ನಾನು ಎಲ್ಲ ಚಾಮರಾಜನಗರದ ಬಂಧುಗಳಲ್ಲಿ ಮತದಾರರಿಗೆ ಮನವಿ ಮಾಡ್ತಾ ಇರುವಂಥದ್ದು, ನಾವು ಈ ಚುನಾವಣೆಯಲ್ಲಿ ಸಂವಿಧಾನದ ಉಳಿಸ್ಕೊಳ್ಳಿಲ್ಲ ಅಂದರೆ ನಾವು ಮತ್ತಿನ್ಯಾವೊಂದು ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಇದು 24 ಚುನಾವಣೆ ನಮಗೆ ಕಡೆಯ ಅವಕಾಶ ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಳ್ಳಿ. ಆ ಕಾರಣಕ್ಕಾಗಿ ನೀವೆಲ್ಲ ಎಚ್ಚರಿಕೆಯಿಂದ